ಹಾಯ್ ಸ್ನೇಹಿತರೆ, ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ದಿನ ವಿಶೇಷವಾಗಿ ಭಾರತದ ಅತಿ ವಿಷಯುಕ್ತ ಹಾವುಗಳ ಬಗ್ಗೆ ತಿಳಿಯೋಣ. ಹಾಗೆ ವಿಶೇಷವಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು ಅವುಗಳ ಬಗ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಈಗ ಹಾವುಗಳ ಬಗ್ಗೆ ನೋಡೋಣ. ನಮ್ಮಲ್ಲಿ ಕೆಲವರಿಗೆ ಹಾವುಗಳು ಆಕರ್ಷಕವಾದ ಜೀವಿಗಳಾಗಿ ಕಂಡ್ರೆ ಉಳಿದವರಿಗೆ ಅಪಾಯಕಾರಿ ಜೀವಿಗಳು. ನಮ್ಮಲ್ಲಿ ಕೆಲವರು ಹಾವುಗಳ ಬಗ್ಗೆ ವಿಶೇಷ ಒಲವು ಬೆಳೆಸ್ಕೊಂಡಿರ್ತಾರೆ. ಕೆಲವು ಅವುಗಳನ್ನ ತುಂಬಾ ದ್ವೇಷ ಮಾಡೋದೇ ಜಾಸ್ತಿ. ಯಾಕಂದ್ರೆ ಅವುಗಳನ್ನು ಭಯಾನಕ ಎಂದು ಬಿಂಬಿಸುವ ಕಥೆಗಳು ಹಾಗೂ ಸಿನಿಮಾಗಳಲ್ಲಿ ನಾವು ನೋಡಿರುವ ಕಲ್ಪಿತ ವಿಚಾರಗಳು ಇದಕ್ಕೆಲ್ಲ ಕಾರಣ ಆಗಿರ್ಬೋದು. ಜೀವಿಗಳ ಶರೀರಶಾಸ್ತ್ರದ ಅಧ್ಯಯನದಿಂದ ಹಾವುಗಳು ಹಲ್ಲಿಗಳ ಜಾತಿಗೆ ಸೇರಿದ ಜೀವಿಗಳಾಗಿವೆ ಸ್ನೇಹಿತರೆ. ಪ್ರಪಂಚದಲ್ಲಿ 3400ಕ್ಕೂ ಹೆಚ್ಚು ಜಾತಿ ಹಾವುಗಳು ಕಂಡು ಬರ್ತವೆ. ಅಂಟಾರ್ಟಿಕಾ, ನ್ಯೂಜಿಲೆಂಡು, ಐರ್ಲೆಂಡು ಮುಂತಾದ ಕೆಲವು ಸ್ಥಳಗಳನ್ನು ಹೊರತುಪಡಿಸಿದರೆ ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಹಾವುಗಳು ಸಾಮಾನ್ಯವಾಗಿ ಕಂಡು ಬರ್ತವೆ ಸ್ನೇಹಿತರೆ. ಪ್ರಪಂಚದಲ್ಲಿ ಹಾವುಗಳ ಉದ್ದ 12 ಸೆಂಟಿಮೀಟರ್ನಿಂದ ಬರೋಬ್ಬರಿ 10 ಮೀಟರ್ವರೆಗೂ ಇರುವುದು ಖಂಡಿತ ಸೋಜಿಗ ವಿಷಯ ಅನ್ಸುತ್ತೆ. ದಕ್ಷಿಣ ಅಮೆರಿಕದಲ್ಲಿ ವಾಸಿಸುವ ಅನಕೊಂಡಗಳು 10 ಮೀಟರ್ಗಿಂತಲೂ ಅತಿ ಹೆಚ್ಚು ಉದ್ದ ಇರ್ತವೆ. ಈ ಅನಕೊಂಡಗಳ ಈ ದೈತ್ಯಾಕಾರದ ದೇಹವನ್ನು ಹೊಂದಿರೋದ್ರಿಂದಲೇ ಇವುಗಳ ಮೇಲೆ ಅನೇಕ ಸಿನಿಮಾಗಳು ಕೂಡ ಬಂದಿವೆ. ನಮ್ಮಲ್ಲೂ ಕೂಡ ನಾವು ಅತಿ ಹೆಚ್ಚು ಭಯಪಡುವ ನಾಗರಹಾವಿನ ಮೇಲೆ ಅನೇಕ ಸಿನಿಮಾಗಳು ಕೂಡ ತೆರೆಗೆ ಬಂದು ಹೋಗಿವೆ ಸ್ನೇಹಿತರೆ. ದಟ್ಟ ಕಾಡು, ಹುಲ್ಗಾವಲು, ಮರಳುಗಾಡಲ್ಲಿ ಬಿಲ, ಪುಟ್ರೆ, ತರಗೆಲೆಗಳ ರಾಶಿ, ಹುಲ್ಗಾವಲು, ಮರಗಳ ಪೊದರು, ಸಿಹಿ ನೀರಿನ ಕೊಳ, ಕೆರೆ, ನದಿ ಮುಂತಾದ ಕಡೆ ವಾಸಿಸುವ ವಿವಿಧ ಜಾತಿಯ ಹಾವುಗಳನ್ನ ನಾವು ಕಾಣಬಹುದು. ಸಿಹಿ ನೀರಲ್ಲಿ ವಾಸಿಸುವ ಹಾವುಗಳೆಲ್ಲವೂ ಕೂಡ ವಿಷರಹಿತ ಹಾಗೆ ನಿರುಪದ್ರವಿ ಪ್ರಾಣಿಗಳಾದ್ರೆ ಸಮುದ್ರಗಳಲ್ಲಿ ವಾಸಿಸುವ ಹಾವುಗಳು ಬಲೂ ವಿಷಯುಕ್ತ ಆಗಿರ್ತವೆ. ಸರಿ ಸ್ನೇಹಿತರೆ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾಗಿ ಜೀವ ಕಳ್ಕೊಂತಿರೋ ಪ್ರಮುಖ 4 ವಿಷಕಾರಿ ಹಾವುಗಳ ಬಗ್ಗೆ ನೋಡೋಣ. ಅವು ಯಾವ್ಯಾವು ಅಂದ್ರೆ ನಾಗರಹಾವು, ಕೊಳಕು ಮಂಡಲ, ಕನ್ನಡಿ ಹಾವು ಹಾಗೂ ಗರಗಸ ಮಂಡಲ ಹಾವುಗಳು ಸ್ನೇಹಿತರೆ. ಈ ಹಾವುಗಳಲ್ಲಿ ನಾಗರಹಾವು ಹಾಗೂ ಕನ್ನಡಿ ಹಾವುಗಳು ನ್ಯೂರೋಟಾಕ್ಸಿಕ್ ಎಂಬ ವಿಷ ಹೊಂದಿದ್ರೆ, ಈ ಕೊಳಕು ಮಂಡಲ ಮತ್ತೆ ಗರಗಸ ಮಂಡಲ ಎಂಬ ಹಾವುಗಳು ಎಮೋಟಾಕ್ಸಿಕ್ ಎಂಬ ವಿಷ ಹೊಂದಿರ್ತವೆ. ನ್ಯೂರೋಟಾಕ್ಸಿಕ್ ಹಾವುಗಳು ಕಚ್ಚಿದ್ರೆ ಮನುಷ್ಯನ ನರಮಂಡಲದ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಹಾಗೆ ಹೇಮೋಟಾಕ್ಸಿಕ್ ವಿಷದ ಹಾವುಗಳು ಏನಾದ್ರೂ ಕಚ್ಚಿತ್ತು ಅಂದ್ರೆ ನಮ್ಮ ದೇಹದ ರಕ್ತ ಕಣಗಳು, ಅಂಗಾಂಶಗಳು ಅಂದ್ರೆ ಕಿಡ್ನಿ, ಲಂಗ್ಸ್, ಹಾರ್ಟ್ ಇವೆಲ್ಲ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತವೆ. ಹಾಗೆ ಮನುಷ್ಯ ಸಾಯುವ ಸಂಭವ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗೆ ಹಾವುಗಳಿಗೆ ದೃಷ್ಟಿ ಮಂದ, ಮುಂದಿರುವ ವಸ್ತುಗಳನ್ನ ಸರಿಯಾಗಿ ಗುರುತಿಸೋದಿಲ್ಲ ಮತ್ತು ಬಣ್ಣಗಳು ಕೂಡ ಕಾಣೋದಿಲ್ಲ. ಹೊರಕಿವಿ ಕೂಡ ಇರೋದಿಲ್ಲ ಸ್ನೇಹಿತರೆ, ಕೇವಲ ಒಳಕಿವಿ ಮಾತ್ರ ಇರುತ್ತೆ. ಆದ್ದರಿಂದ ಅವುಗಳಿಗೆ ಗಾಳಿ ಮೂಲಕ ಪ್ರಸಾರವಾಗುವ ಯಾವ ಶಬ್ದ ಕೂಡ ಕೇಳಿಸೋದಿಲ್ಲ. ಕೇವಲ ಭೂಮಿಯ ಮೇಲೆ ಉಂಟಾಗುವ ಕಂಪನಗಳನ್ನು ಮಾತ್ರ ಅವು ಗ್ರಹಿಸ್ತವೆ. ಹಾಗೆ ಹಾವುಗಳಲ್ಲಿ ಮೆದುಳು ರಚನೆ ಕೂಡ ಸರಿಯಾಗಿ ರಚನೆ ಆಗಿರೋದಿಲ್ಲ. ಅವುಗಳಿಗೆ ನೆನಪಿನ ಶಕ್ತಿ ಕೂಡ ಇರೋದಿಲ್ಲ. ತುಂಬಾ ಜನ ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ. ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಹಾಗಂತ ಅವುಗಳನ್ನ ಕೀಟ್ಲೆ ಮಾಡೋದು, ಹೊಡಿಯೋದು, ಸಾಯಿಸೋದು ಮಾಡಬಾರ್ದು. ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಬದುಕುವ ಹಕ್ಕಿದೆ. ಮುಖ್ಯವಾಗಿ ಹಾವುಗಳು ಸುಮ್ಮನೆ ಕಚ್ಚೋದಿಲ್ಲ. ಅವು ಕಡಿತಕ್ಕೆ ಮುಖ್ಯ ಕಾರಣ ಅದು ಜಾಸ್ತಿ ಎದರಿ ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳ್ಳಕ್ಕೆ ಮಾತ್ರ ಕಚ್ತವೆ. ಸುಖ ಸುಮ್ಮನೆ ಅದು ಯಾರ ಮೇಲೂ ದಾಳಿ ಮಾಡೋದಿಲ್ಲ. ಹಾಗೆ ಸ್ನೇಹಿತರೆ, ರೈತರು ಹೊಲ ಜಮೀನುಗಳಲ್ಲಿ ಕೆಲಸ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಕೆಲವು ಸಲ ಅವುಗಳು ಕಚ್ಚಿದ್ರೂ ಕೂಡ ವಿಷ ನಮ್ಮ ದೇಹ ಸೇರಿರೋದಿಲ್ಲ. ಅದನ್ನ ಡ್ರೈ ಬೈಟ್ ಅಂತ ಕರೀತಾರೆ. ಅನೇಕ ಸಂದರ್ಭಗಳಲ್ಲಿ ಜನರಿಗೆ ವಿಷರಹಿತ ಹಾವುಗಳು ಕಚ್ಚಿದ್ರೂ ಅಥವಾ ವಿಷಪೂರಿತ ಹಾವುಗಳ ಡ್ರೈ ಬೈಟ್ ಆಗಿರುವಂತಹ ಸಂದರ್ಭಗಳಲ್ಲಿ ಹೆದರಿಕೆಯಿಂದಾನೇ ಜೀವ ಹೋಗುವ ಸಂಭವ ಜಾಸ್ತಿ ಇರುತ್ತೆ. ಆದ್ದರಿಂದ ಹಾವು ಕಚ್ಚಿದ ಸಂದರ್ಭದಲ್ಲಿ ಹಾವು ವಿಷಪೂರಿತನ ಅಥವಾ ವಿಷರಹಿತನ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾವು ವಿಷಪೂರಿತನ ಅಥವಾ ವಿಷರಹಿತನ ಅಂತ ತಿಳ್ಕೊಳ್ಳೋದು ಹೇಗಪ್ಪ ಅಂದ್ರೆ ತುಂಬಾ ಸುಲಭ ಸ್ನೇಹಿತರೆ. ವಿಷಪೂರಿತ ಹಾವುಗಳಲ್ಲಿ ಕಚ್ಚಿದ ಜಾಗದಲ್ಲಿ 2 ಹಲ್ಲುಗಳ ಗುರುತು ಕಂಡು ಬಂದ್ರೆ ಅದು ಖಂಡಿತ ವಿಷಯುಕ್ತ ಹಾವು ಅಂತಾನೆ ಪರಿಗಣಿಸಿ. ಹಾಗೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಹಲ್ಲುಗಳ ಗುರುತು ಮೂಡಿದ್ರೆ ಅದು ವಿಷರಹಿತ ಹಾವು ಆಗಿರ್ಬೋದು. ಹಾಗಂತ ನಾವು ನಿರ್ಲಕ್ಷ್ಯ ಮಾಡೋದಾಗ್ಲಿ, ಯಾವ್ದಾದ್ರು ಮಂತ್ರ ಹೇಳಿ ವಿಷ ತೆಗಿತೀನಿ ಅಂತ ಹೇಳೋ ಮಾಂತ್ರಿಕರ ಹತ್ರ ಹೋಗೋದಾಗ್ಲಿ ಮಾಡಬೇಡಿ ಸ್ನೇಹಿತರೆ. ಏನೇ ಆಗ್ಲಿ ಭಯ ಪಡದೆ ತಕ್ಷಣ ನಿಮ್ಮ ಹತ್ತಿರ ಇರುವ ಹಾಸ್ಪಿಟಲ್ಗೆ ತೆರಳಿ
ಡಾಕ್ಟರ್ ಬಳಿ ತೋರಿಸಿ. ನಿಮಗೆ ಕಚ್ಚಿದ ಹಾವಿನ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ವಿಷಪೂರಿತ ಹಾವ ಅಥವಾ ವಿಷರಹಿತ ಹಾವ ಅಂತ ಡಾಕ್ಟರ್ಗೆ ತಿಳಿಸಿದ್ರೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ಗಮನಿಸಿ ಸರಿಯಾದ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ. ಹಾಗೆ ರಾತ್ರಿ ಹೊತ್ತು ಹೊಲ ಗದ್ದೆಗಳಿಗೆ ಹೋಗೋ ಸಂದರ್ಭಗಳಲ್ಲಿ ಕಾಲಿಗೆ ಉದ್ದದ ಬೂಟುಗಳನ್ನ ಹಾಕೊಂಡು ಹೋಗಿ, ಹಾಗೆ ಟಾರ್ಚ್ ಕೂಡ ಕೈಯಲ್ಲಿ ಇರಲಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಮ್ಮಲ್ಲಿ ಸ್ಥಳೀಯವಾಗಿ ಇರುವ ವಿಷದ ಹಾವುಗಳನ್ನ ಹಾಗೂ ವಿಷರಹಿತ ಹಾವುಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಚಿತ್ರ ಸಮೇತ ವಿಡಿಯೋ ಮಾಡ್ತೇನೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.